RPV ಚಾನಲ್. ನಾನು ಇವಾಗ ಪಪ್ಪಾಯದಿಂದ ಹೇಗೆ ಲಡ್ಡು ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಅರ್ಧ ಪಪ್ಪಾಯ ತಗೊಂಡಿದ್ದೀನಿ. ಅರ್ಧ ಪಪ್ಪಾಯ ನನಗೆ 1 ಕಪ್ ಸಿಕ್ಕಿದೆ. ಮತ್ತು ಸಕ್ಕರೆ 1/4 ಕಪ್ಪು, ಯಾಕೆಂದರೆ ಪಪ್ಪಾಯದಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ನಾನು ಸಕ್ಕರೆನ 1/4 ಕಪ್ ತೊಗೊಂಡಿದ್ದೀನಿ. 1 ಕಪ್ ಡೆಸಿಕೇಟೆಡ್ ಕೊಕೊನಟ್, ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಗೋಡಂಬಿ. ಇವಾಗ ನಾನು ಇದನ್ನು ಫಸ್ಟು ಈ ಪಪ್ಪಾಯನ ಗ್ರೈಂಡ್ ಮಾಡಿ ನಾನು ಇದನ್ನು ಪ್ಯೂರಿ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನು ಮಿಕ್ಸರ್ ಜಾಗ್ ಹಾಕ್ಕೊಂಡು ಇದನ್ನು ನಾನೀಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಪಪ್ಪಾಯನ ರುಬ್ಕೊಂಡಾಗಿದೆ, ನಾನು ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ವಾಟರ್ ಕಂಟೆಂಟೆಲ್ಲ ಹೋಗೋವರೆಗೂ ಇದನ್ನು ಫುಲ್ ಡ್ರೈ ಮಾಡಬೇಕಾಗುತ್ತೆ. ಇದು ಚೆನ್ನಾಗಿ ಡ್ರೈ ಆಗೋವರೆಗೂ ಇದನ್ನು ನಾವು ಹುರಿಬೇಕಾಗುತ್ತೆ. ಇದು ಡ್ರೈ ಆಗ್ತಾ ಬರ್ತಾ ಇದೆ. ನಾನಿವಾಗ ಇದಕ್ಕೆ ಸಕ್ಕರೆನ ಹಾಕೋತಾ ಇದ್ದೀನಿ. ಇದರಲ್ಲಿ ಸಕ್ಕರೆ ಎಲ್ಲ ಕರಗ್ತಾ ಬಂದಿದೆ. ನಾನಿವಾಗ ಇದಕ್ಕೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಕ್ತಾ ಇದ್ದೀನಿ. ಇವಾಗ ಇದು ಆಗ್ತಾ ಬಂದಿದೆ. ಇದಕ್ಕೆ ನಾನಿವಾಗ ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ. ನೋಡಿ, ಇದು ಇವಾಗ ಆಗ್ತಾ ಬಂದಿದೆ. ತಳ ಬಿಟ್ಟು ಒಟ್ಟುಗೂಡ್ತಾ ಇದೆ. ಇದು ಈ ಥರ ಒಟ್ಟುಗೂಡಬೇಕು. ತಳ ಬಿಟ್ಬಿಟ್ಟು ಈ ಥರ ಒಟ್ಟುಗೂಡಾಗ ಆಗ್ತಾ ಬಂದಿದೆ ಅಂತ ನೋಡಿ. ಆಯಿತು. ಇದಕ್ಕೆ ನಾವು ಡೆಸಿಕೇಟೆಡ್ ಕೊಕೊನಟ್ ಹಾಕಿರೋದ್ರಿಂದ ಅದೇ ಒಂಥರ ಎಣ್ಣೆ ಬಿಟ್ಬಿಟ್ಟು ನೋಡಿ ಈ ಥರ ಆಗುತ್ತೆ. ನಾವು ಇದಕ್ಕೆ ಯಾವುದೇ ರೀತಿ ತುಪ್ಪ ಹಾಕಿಲ್ಲ. ಇದು ಈ ಥರ ಆಗುತ್ತೆ ಅಂತಲೇ ನಾನು ಅದಕ್ಕೆ ಯಾವುದೇ ರೀತಿ ತುಪ್ಪ ಹಾಕಿಲ್ಲ. ನೋಡಿ, ಕಂಪ್ಲೀಟಾಗಿ ಆಯಿತು. ನೀವು ಇದಕ್ಕೆ ಬೇಕಂದರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು, ಗೋಡಂಬಿ ಹಾಕ್ಬೋದು. ಇದು ಪಪ್ಪಾಯದಿಂದ ಮಾಡಿರೋದು ಅಂತಲೇ ಅನಿಸಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿರೋದು ಅಂತಲೇ ಅನಿಸಲ್ಲ, ಹೊರಗಡೆಯಿಂದ ತಂದಿರ್ಬೋದು, ಏನೋ ಬೇಕ್ರಿಯಿಂದ ಆ ಥರ ಟೇಸ್ಟ್ ಇರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡ್ಬೋದು ಇದನ್ನು. ನೋಡಿ, ಇದು ಕಂಪ್ಲೀಟಾಗಿ ಆಗಿದೆ. ನೀವು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಬೇಕಾದರೂ ಉಂಡೆ ಕಟ್ಬೋದು. ಇಲ್ಲ ಇವಾಗಲೇ ನಾವು ಉಂಡೆ ಕಟ್ತೀವಿ ಪರವಾಗಿಲ್ಲ ಅಂದರೆ ಇವಾಗಲೇ ಬೇಕಾದರೂ ಉಂಡೆ ಕಟ್ಕೋಬೋದು. ಇವಾಗ ಪಪ್ಪಾಯಿಂದ ಮಾಡಿರೋ ಲಡ್ಡು ರೆಡಿಯಾಗಿದೆ. ನಾನಲ್ಲಿ ಗೋಡಂಬಿನ ಇಲ್ಲಿ ಡೆಕೋರೇಷನ್ಗೆ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಲಡ್ಡು ಮಾಡಬೇಕಾದ್ರೂ ಗೋಡಂಬಿನ ಹಾಕ್ಬೋದು. ಮತ್ತು ಇಲ್ಲಿ ನಾನು ಡೆಸಿಕೇಟೆಡ್ ಕೊಕೊನಟ್ಟನ್ನು ನಾನು ಇದರಲ್ಲಿ ಹಾಕಿದ್ದೀನಿ. ನೀವು ಈ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಇಷ್ಟನೋ ಆ ಥರ ಮಾಡ್ಕೋಬೋದು. ಮತ್ತು ಇದನ್ನು ನೀವು ಮನೆಯಲ್ಲೇ ಮಾಡಿರೋದು ಅಂತ ಹೇಳೋಕ್ಕಾಗಲ್ಲ, ಹೊರಗಡೆಯಿಂದ ತಂದಿದ್ದೀರಾ ಸ್ವೀಟು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದು ಪಪ್ಪಾಯಿಂದ ಮಾಡಿರೋದು ಅಂತ ಕೂಡ ನಿಮ್ಗೆ ಅನ್ಸೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.